इंडिया का चेयरमैन एंड डायरेक्ट ಆಗಿದ್ದೀನಿ। ಇದು ರಾಯಚೂರು ನಗರದ ಶ್ರೀ ಬಸವ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ವಿಶೇಷವಾಗಿ ಸಕ್ಕರೆ ಕಾಯಿಲೆಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ಕೇಂದ್ರದ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಎಂ ಪಾಟೀಲ್ ಹೇಳಿದರು। ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಡಯಾಬಿಟಿಕ್ ರಿಸರ್ಚ್ ಸೊಸೈಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಯಾರಾದರೂ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದರೆ ಅವರಿಗೆ ಆಸ್ಪತ್ರೆಯಲ್ಲಿ ನೋಂದಣಿ ಶುಲ್ಕವಿಲ್ಲದೆ ಉಚಿತ ವೈದ್ಯ ತಪಾಸಣೆ ಮಾಡಲಾಗುತ್ತದೆ ಎಂದು ಹೇಳಿದರು। 24-25ಕ್ಕೆ ಚೇರ್ಮನ್ ಅಂಡ್ ಡೈರೆಕ್ಟ್ ಅಂತ ಆಗಿದ್ದೀನಿ। ಈ ನನ್ನ ಇದರಲ್ಲಿ ಕೂಡ ಸೆಕ್ರೆಟರಿ, ಟ್ರೆಸರರು, ವೈಸ್ ಪ್ರೆಸಿಡೆಂಟು, ವೈಸ್ ಸೆಕ್ರೆಟರಿ ಎಲ್ಲರೂ ಇರ್ತಾರೆ। ಈ ನಮ್ಮ ಕರ್ನಾಟಕ ರಿಸರ್ಚ್ ಡಯಾಬಿಟಿಕ್ ಸೊಸೈಟಿ ಆಫ್ ಇಂಡಿಯಾದಲ್ಲಿ 2000 ಡಾಕ್ಟರ್ಸ್ಗಳು ಮೆಂಬರ್ಸ್ ಇದ್ದೀವಿ। ಇದರಲ್ಲಿ ಮುಖ್ಯ ಉದ್ದೇಶ ಏನಂತಂದರೆ ನಮ್ಮದು ಇದರಲ್ಲಿ ನಾವು ನಮ್ಮ ಡಯಾಬಿಟಿಸ್ ಮಧುಮೇಹ ಇದಕ್ಕೆ ತಕ್ಕಂತಹ ಚಿಕಿತ್ಸೆ ಕೊಡೋದು, ಇದಕ್ಕೆ CME ಪ್ರೋಗ್ರಾಮ್ಸ್ಗಳು ಮಾಡೋದು, ಕಂಟಿನ್ಯೂ ಮೆಡಿಕಲ್ ಎಜುಕೇಷನ್ ಅಂತ ಪ್ರೋಗ್ರಾಮ್ಸ್ ಇರುತ್ತೆ ಅದು ಮಾಡೋದು, ಮತ್ತು ಈ ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಅಂತ ಒಂದ್ಸಲ ಮಾಡ್ತೀವಿ, ವರ್ಷಕ್ಕೊಂದ್ಸಲ ಸ್ಟೇಟ್ ಲೆವೆಲ್ ಅಂತ ಕಾನ್ಫರೆನ್ಸ್ ಮಾಡ್ತೀವಿ। ಇದೇ ಕಾನ್ಫರೆನ್ಸ್ ನಾನು 2012ರಲ್ಲಿ ನಾವು ಅಗ್ರಿಕಲ್ಚರ್ ಕಾಲೇಜ್ ಯೂನಿವರ್ಸಿಟಿಯಲ್ಲಿ ನಾನು 2012ರಲ್ಲಿ ಮಾಡಿದ್ದೆ। ಅದು ಅವತ್ತಿನ ದಿನ ನಾನು ಈ ಕಾನ್ಫರೆನ್ಸ್ಗೆ ರಾಯಚೂರು ನಗರದ ಪಂಡಿತ್ ಜಂಬಲದನ್ನಿ ಸಿದ್ದರಾಮ ರಂಗಮಂದಿರದಲ್ಲಿ ಇಂದು ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ಉದ್ಘಾಟಿಸಿದರು। ಈ ವೇಳೆ ಜಿಲ್ಲಾ ಪಂಚಾಯತ್ CEO ರಾಹುಲ್ ಪಾಂಡ್ವೆ ತುಕಾರಾಮ್ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ B ಅವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು। ವಿಧಾನಸಭೆ ಚುನಾವಣೆನೂ ಲೋಕಸಭಾ ಚುನಾವಣೆ 2024 ಬೇಸಿಗೆಯಲ್ಲಿ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಬಿಸಿಲಿರುವ ಹಿನ್ನೆಲೆಯಲ್ಲಿ ಪ್ರತಿ ಬೂತ್ನಲ್ಲೂ ಕೂಡ ನೆರಳಿನ ವ್ಯವಸ್ಥೆ ಮತ್ತು ವೇಟಿಂಗ್ ರೂಮನ್ನು ಮಾಡಲಾಗುತ್ತಿದೆ। ಸ್ವೀಪ್ ಸಮಿತಿಯಿಂದ ಮತ್ತು ಸ್ಥಳೀಯ ಸಂಸ್ಥೆಗಳ ವತಿಯಿಂದ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಮಾಡಲಾಗುತ್ತದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ಹೇಳಿದರು। ಸೊ ಈ ಸತಿ ಕೂಡ ನಮ್ಮ ಎಲ್ಲ ರೂರಲ್ ಪೋಲಿಂಗ್ ಸ್ಟೇಷನ್ಸ್, ಅರ್ಬನ್ ಪೋಲಿಂಗ್ ಸ್ಟೇಷನ್ಸಲ್ಲಿ ಒಂದು ನೆರಳಿನ ಅರೇಂಜ್ಮೆಂಟ್, ಶಾಮಿಯಾನದ ಅರೇಂಜ್ಮೆಂಟು, ಒಂದು ವೇಟಿಂಗ್ ರೂಮ್ ಅರೇಂಜ್ಮೆಂಟು ಎಲ್ಲಿ ಗಾಳಿ ಫ್ಯಾನ್ ಇರುವಂಥದ್ದು, ಹಾಗೂ ಕುಡಿಯೋ ನೀರಿನ ಅರೇಂಜ್ಮೆಂಟ್ ಎಲ್ಲ ಕಡೆ ನಾವು ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದೀವಿ।